ನಟ ಡಿ ಬಾಸ್ ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನಗರ ಜೈಲು ಸೇರಿ 7 ದಿನ ಕಳೆದಿದೆ. ಆದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಿಜಕ್ಕೂ ಕಣ್ಣೀರು ಬರುತ್ತದೆ. ದರ್ಶನ್ ಅವರಿಗೆ ಕಳೆದ ವರ್ಷಗಳಿಂದ ಯಾಕೋ ಟೈಮೇ ಸೇರಿಲ್ಲ ಅಂತ ಕಾಣಿಸ್ತದೆ. ಹೌದು, ದರ್ಶನ್ ಈವರೆಗೆ 3 ಸಾರಿ ಪರಪ್ಪನಗರ ಜೈಲು ಸೇರಿದ್ದು, ಈ ಹಿಂದೆ ಕಷ್ಟಗಳು ದರ್ಶನ್ ರವರನ್ನು ಹುಡುಗಿಕೊಂಡು ಬರುತ್ತಿದೆ. ಕೆಲವು ವರ್ಷಗಳ ಹಿಂದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ತುಂಬಾ ಖುಷಿಯಾಗಿದ್ದರು. ಆದ್ರೆ ಆ ಖುಷಿ ಬಹಳ ಸಮಯ ಉಳಿತಿರಲಿಲ್ಲ. ದರ್ಶನ್ ಇತ್ತ ಜೈಲಿಗೆ ಹೋಗುತ್ತಿದ್ದಂತೆ ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರೆ. ಹಾಗೆ ವಿಜಯಲಕ್ಷ್ಮಿಯ ಆರೋಗ್ಯ ಕೂಡ ಸರಿ ಇಲ್ಲ. ಪವಿತ್ರ ಗೌಡ ಸಹವಾಸದಿಂದ ರೇಣುಕಾಸ್ವಾಮಿ ಹತ್ಯೆಯಂತಹ ಆರೋಪ ಬಂದಾಗಲೂ ಸಹ ದರ್ಶನ್ ಪರ ನಿಂತು ಪತ್ನಿ ವಿಜಯಲಕ್ಷ್ಮಿ 5 ತಿಂಗಳ ಸೆರೆಮನೆ ವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ದರ್ಶನ್ಗೆ ಜಾಮೀನು ಕೊಡಿಸಿ ಹೊರತರುವಲ್ಲಿ ವಿಜಯಲಕ್ಷ್ಮಿ ಗೆದ್ದಿದ್ರು. ಆದ್ರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ ಮತ್ತೆ ಜೈಲು ಸೇರುವಂತೆ ಆಗಿದೆ. ಪತಿ ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮೊದಲ ಪೋಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ. ದರ್ಶನ್ ಅವರು ಒಬ್ಬಂಟಿಯಾಗಿ ನಿಂತಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇದಕ್ಕೆ ವಿಜಯಲಕ್ಷ್ಮಿ ಒಡೆದ ಹೃದಯ ಎಮೋಜಿ ಕೂಡ ಹಾಕಿದ್ದಾರೆ. ದರ್ಶನ್ ಇಲ್ಲದೆ ವಿಜಯಲಕ್ಷ್ಮಿ ಒಂಟಿಯಾಗಿದ್ದು ಪತಿಯ ನೋವಲ್ಲಿ ಹಾಸಿಗೆ ಹಿಡಿದಿದ್ದಾರೆ. ಸರಿಯಾಗಿ ಊಟ ನಿದ್ದೆ ಮಾಡದ ಲಾಯರ್ ಬಳಿ ಸಾಕಷ್ಟು ಬಾರಿ ಮಾತನಾಡುವುದರಿಂದ ತಲೆನೋವು ಕಾಣಿಸಿಕೊಂಡ ಕಾರಣ ವಿಜಯಲಕ್ಷ್ಮಿ ತಮ್ಮ ಅಪಾಯಿಂಟ್ಮೆಂಟ್ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ. ನಿನ್ನೆ ದರ್ಶನ್ ನೋಡಲು ಜೈಲಿಗೆ ಹೋದಾಗಲೂ ಸಹ ಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ರವರ ಪರಿಸ್ಥಿತಿ ನೋಡಿ ದರ್ಶನ್ ರವರೇ ಪತ್ನಿಯ ಕಷ್ಟಕ್ಕೆ ಕಾರಣ ಎಂದು ನೆಂಟಿಗರು ಮಾತನಾಡುತ್ತಿದ್ದಾರೆ. ಅಣ್ಣನಿಗೆ ಒಳ್ಳೆ ಕಾಲ ಬರುತ್ತೆ, ಅತ್ತಿಗೆ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಡಿ ಬಾಸ್ ಅಭಿಮಾನಿಗಳು ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.